Good afternoon, students. Myself Mohan, lecturer in Business Studies, the Golden Glimpse College. So, in this class, we are started with our fourth module, that is Business Services. ಅಂದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವ್ಯವಹಾರ ಅಧ್ಯಯನದ ನಾಲ್ಕನೇ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅದು ವ್ಯವಹಾರದ ಸೇವೆಗಳು. ಅಂದರೆ ಯಾವ ಒಂದು ವ್ಯವಹಾರ ಸಂಸ್ಥೆ ಪ್ರಾರಂಭವಾಗಬೇಕಾದ್ರೆ ಅದು ಯಾವ ರೀತಿಯ ಒಂದು ಸೇವೆಗಳನ್ನು ಒದಗಿಸುತ್ತೆ ಅಥವಾ ಯಾವ ರೀತಿಯಾದಂತಹ ಒಂದು ವ್ಯವಹಾರ ಸೇವೆಗಳನ್ನು ಪಡ್ಕೊಳ್ಳುತ್ತೆ ಅಥವಾ ಯಾವ ಒಂದು ವ್ಯವಹಾರ ಸೇವೆಗಳ ಒಂದು ಆಕಾಂಕ್ಷೆಯಾಗಿ ಈ ಒಂದು ವ್ಯವಹಾರ ಸಂಸ್ಥೆ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ನೋಡ್ಬೋದು. ಅಥವಾ ಯಾವ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಒಂದು ವ್ಯವಹಾರ ಚಟುವಟಿಕೆಗಳು ಅಥವಾ ವ್ಯವಹಾರದ ಸೇವೆಗಳನ್ನು ಕೈಗೊಳ್ಳುತ್ತೆ ಅಥವಾ ವ್ಯವಹಾರದ ಸೇವೆಗಳನ್ನು ಉಪಯೋಗಿಸ್ಕೊಂಡು ಒಂದು ನಿಗದಿತ ಪ್ರಮಾಣದ ವಸ್ತು ಮತ್ತು ಸೇವೆಯನ್ನು ಯಾವ ರೀತಿ ಉತ್ಪಾದನೆ ಮಾಡುತ್ತೆ ಅನ್ನೋದನ್ನು ನಾವು ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ what is the main important concept in the business services? So what type of services can used by the various organizations, or what type of services are used by organizations, or what type of services are established by the various business organizations. ಅಂದರೆ ಯಾವ ಒಂದು ವ್ಯವಹಾರ ಸಂಸ್ಥೆ ಯಾವ ರೀತಿಯಾದಂಥ ಒಂದು ವ್ಯವಹಾರ ಸೇವೆಗಳನ್ನು ಒದಗಿಸೋದಾಗಿರ್ಬೋದು ಅಥವಾ ವ್ಯವಹಾರದ ಸೇವೆಗಳನ್ನು ಒಂದು ಬಳಸ್ಕೊಂಡು ಒಂದು ಸರಕು ಮತ್ತು ಸೇವೆಗಳ ಒಂದು ಉತ್ಪಾದನೆಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇನ್ ದಿಸ್ ಕ್ಲಾಸ್, ವಾಟ್ ಈಸ್ ದ ಇಂಟ್ರೊಡಕ್ಷನ್ ಫಾರ್ ಎ ಬಿಸ್ನೆಸ್ ಸರ್ವಿಸಸ್, ಆರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಬಿಸ್ನೆಸ್ ಸರ್ವಿಸಸ್. ಅಂದರೆ ಈ ಒಂದು ವ್ಯವಹಾರ ಸೇವೆಗಳ ಒಂದು ಪೀಠಿಕೆಯನ್ನು ನೋಡೋದಾದರೆ ಅಥವಾ ವ್ಯವಹಾರ ಸೇವೆಗಳ ಒಂದು ಅರ್ಥವನ್ನು ನೋಡೋದಾದರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಸರ್ವಿಸಸ್ ಅಂದರೆ ಈ ಒಂದು ವ್ಯವಹಾರ ಸೇವೆಗಳ ಒಂದು ಅರ್ಥವನ್ನು ನಾವು ನೋಡೋದಾದರೆ, business services are those commercial activities which are essential and helpful in the smooth functioning of production and sale of goods and services are called as business services. So basically the business services are commercial activities. So the business services are business activities or commercial activities which are useful and essential help to using these types of commercial activities in the form of production and sale of goods and services are called as business services. ಅಂದರೆ ಈ ಒಂದು ವ್ಯವಹಾರದ ಸೇವೆಗಳು ಅನ್ನುವಂಥದ್ದು ವ್ಯವಹಾರದ ಒಂದು ಚಟುವಟಿಕೆಗಳಾಗಿದೆ ಅಥವಾ ವಾಣಿಜ್ಯ ಕಾರ್ಯಗಳಾಗಿದ್ದು ಇವು ಒಂದು ವ್ಯವಹಾರ ಸಂಸ್ಥೆಗೆ ಉಪಯುಕ್ತವಾಗುವಂಥದ್ದು. ಯಾವ ರೀತಿ ಅಂತಂದರೆ, ಒಂದು ಸರಕುಗಳ ಒಂದು ಉತ್ಪಾದನೆ ಮತ್ತು ಸೇವೆಗಳನ್ನು ಎದುರಿಸಲು ಅಥವಾ ಸರಕು ಮತ್ತು ಸೇವೆಗಳ ಒಂದು ಉತ್ಪಾದನೆಗೆ ಈ ಒಂದು ವ್ಯವಹಾರ ಸೇವೆಗಳು ಸಹಾಯವಾಗುವಂಥದ್ದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ ಆರ್ ಪರ್ಫಾರ್ಮ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ವೆಲ್ತ್ ಥ್ರೂ ಎ ಪರ್ಟಿಕ್ಯುಲರ್ ಸರ್ವಿಸ್ ಡಸ್ ನಾಟ್ ಪ್ರೊಡ್ಯೂಸ್ ಎ ಕಮಾಡಿಟಿ ಡೈರೆಕ್ಟ್ಲಿ. ಅಂದರೆ ಈ ಒಂದು ವ್ಯವಹಾರದ ಸೇವೆಗಳು ಏನಿದೆ, ಈ ಒಂದು ವ್ಯವಹಾರದ ಸೇವೆಗಳು ಒಂದು ಪ್ರೊಡಕ್ಷನ್ ವೆಲ್ತನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಒಂದು ಸರಕಿನ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಆದರೆ ಈ ಒಂದು ಸೇವೆ ಏನಿದೆ, ಪರ್ಟಿಕ್ಯುಲರ್ ಸರ್ವಿಸ್ ಡಸ್ ನಾಟ್ ಪ್ರೊಡ್ಯೂಸ್ ಎ ಕಮಾಡಿಟಿ ಡೈರೆಕ್ಟ್ಲಿ. ಆದರೆ ಒಂದು ವ್ಯವಹಾರದ ಸೇವೆ ಏನಿದೆ, ಈ ಒಂದು ವ್ಯವಹಾರದ ಸೇವೆಯು ಒಂದು ಸರ್ವಿಸನ್ನು ಅಥವಾ ಒಂದು ಸೇವೆಯನ್ನು ಡೈರೆಕ್ಟ್ ಒಂದು ವ್ಯವಹಾರದ ಸೇವೆ ಏನಿದೆ ಅದು ಒಂದು ಉತ್ಪನ್ನವನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಸರ್ವಿಸ್ ಇಸ್ ನಾಟ್ ಎ ಫಿಸಿಕಲ್ ಆಬ್ಜೆಕ್ಟ್. ಅಂದ್ರೆ ಇದು ಒಂದು ಭೌತಿಕ ಅಂಶ ಆಗಿರೋದಿಲ್ಲ. ಸೇವೆ ಅನ್ನುವಂಥದ್ದು ಭೌತಿಕ ಅಂಶ ಆಗೋದಿಲ್ಲ. ಯಾಕಂದ್ರೆ ವಿ ಡಿಡ್ ನಾಟ್ ಸಿ ಅಂಡ್ ವಿ ಡಿಡ್ ನಾಟ್ ಟಚ್ ಫಾರ್ ಎ ಸರ್ವಿಸ್. ಅಂದರೆ ಈ ಒಂದು ಸೇವೆ ಅನ್ನೋದನ್ನು ನಾವು ಫೀಲ್ ಆಗೋದಕ್ಕೂ ಆಗೋಲ್ಲ, ಅಂದರೆ ಟಚ್ ಮಾಡೋದಕ್ಕೆ ಮುಟ್ಟೋದಕ್ಕೂ ಆಗೋಲ್ಲ, ಮತ್ತು ಅದನ್ನು ಫೀಲ್ ಮಾಡ್ಕೋಬೋದು, ಆದರೆ ಮುಟ್ಟೋದಕ್ಕೂ ಆಗಲ್ಲ, ಕಣ್ಣಿಗೆ ಕಾಣೋದೂ ಇಲ್ಲ. ಹಾಗಾಗಿ ಇಟ್ ಈಸ್ ನಾಟ್ ಎ ಫಿಸಿಕಲ್ ಆಬ್ಜೆಕ್ಟ್. ಅಂದರೆ ಸರ್ವಿಸ್ ಈಸ್ ನಾಟ್ ಎ ಫಿಸಿಕಲ್ ಆಬ್ಜೆಕ್ಟ್ ಬಿಕಾಸ್ ವಿ ಡಿಡ್ ನಾಟ್ ಸಿ ಆ್ಯಂಡ್ ಟಚ್. ದಟ್ಸ್ ವೈ services is a physical object. So business services include the activities of
banking, transportation, insurance, warehousing, communication, advertisement, education, and health. So banking, so in the banking we can make any transaction in the bank, so but we did not see any output, but the banking activities run through the ಆನ್ಲೈನ್ ಟ್ರಾನ್ಸಾಕ್ಷನ್. ಅಂದರೆ ಒಂದು ಬ್ಯಾಂಕಿಂಗ್ ವ್ಯವಹಾರ ಆಗಿರ್ಬೋದು, ನಾವು ಬ್ಯಾಂಕಲ್ಲಿ ಎಷ್ಟೋ ರೀತಿಯಾದಂಥ ಒಂದು ವ್ಯವಹಾರವನ್ನು ನೋಡ್ತೀವಿ, ಆದರೆ ಆ ವ್ಯವಹಾರ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ಮ ಒಂದು ಕಣ್ಣಿಗೆ ಕಾಣಿಸೋದಿಲ್ಲ, ಮತ್ತು ನಾವು ಮುಟ್ಟೋದಕ್ಕೂ ಆಗೋದಿಲ್ಲ. ಯಾಕಂದರೆ ಬ್ಯಾಂಕ್ ಟು, ಈಗ ಫಾರ್ ಎನ್ ಎಕ್ಸಾಂಪಲ್ ನೋಡೋದಾದರೆ, ಈ ಒಂದು ಬ್ಯಾಂಕಿಂಗ್ ಸರ್ವಿಸಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋದನ್ನು ನಾವು ಗಮನಿಸ್ಬೋದು. ಈ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನೋವಂಥದ್ದನ್ನು ನಾವು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಆಟೋಮೆಟಿಕ್ಕಾಗಿ ಆನ್ಲೈನ್ ಮುಖಾಂತರ ಕಳಿಸ್ಬೋದು. ಆದರೆ ನಾವಿಲ್ಲಿ ಇವು ಯಾವುದೇ ಒಂದು ಪ್ರಾಡಕ್ಟ್ ಔಟ್ಪುಟ್ ಆಗಲ್ಲ, ಮತ್ತು ನಾವು ಅದನ್ನು ನೋಡೋಕ್ಕೂ ಆಗಲ್ಲ, ಮತ್ತು ಮುಟ್ಟೋದಕ್ಕೂ ಆಗಲ್ಲ. ಹಾಗಾಗಿ ಈ ಒಂದು ಸರ್ವಿಸ್ ಅನ್ನೋವಂಥದ್ದು ಇಟ್ ಈಸ್ ನಾಟ್ ಎ ಫಿಸಿಕಲ್ ಆಬ್ಜೆಕ್ಟ್. ಅಂದರೆ ಇದೊಂದು ಫಿಸಿಕಲ್ ಆಬ್ಜೆಕ್ಟ್ ಅಲ್ಲ ಸರ್ವಿಸ್ ಅನ್ನುವಂಥದ್ದು. ಇಟ್ ಈಸ್ ಎ ನಾನ್ ಫಿಸಿಕಲ್ ಆಬ್ಜೆಕ್ಟ್. ಸರ್ವಿಸ್ ಇಸ್ ಎ ನಾನ್ ಫಿಸಿಕಲ್ ಆಬ್ಜೆಕ್ಟ್. ಓಕೆ. ಸೊ ಸರಕುಗಳು ಅಂದರೆ ಈ ಒಂದು ವ್ಯವಹಾರ ಸೇವೆಗಳು ಅನ್ನೋದನ್ನು ನಾವು ಕನ್ನಡದಲ್ಲಿ ನೋಡಿದಾಗ, ಸರಕುಗಳ ಉತ್ಪಾದನೆ ಮತ್ತು ಮಾರಾಟ ನಿರಂತರವಾಗಿ ನಡೆಯಲು ಸಹಾಯ ಮಾಡುವ ವಾಣಿಜ್ಯ ಕಾರ್ಯಗಳಿಗೆ ವ್ಯವಹಾರ ಸೇವೆಗಳು ಅಂತ ಕರಿತೀವಿ. ಅಂದರೆ for the purpose of production of goods and services, the commercial activities are used by the organizations is called as business services. ಅಂದರೆ ಬಿಸ್ನೆಸ್ ಸರ್ವಿಸ್ ಅಂದರೆ ಒಂದು ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಮತ್ತು ನಿರಂತರವಾಗಿ ಮಾರಾಟವನ್ನು ಮಾಡೋದಕ್ಕೆ, ಸರಕು ಮತ್ತು ಸೇವೆಗಳನ್ನು ನಿರಂತರವಾಗಿ ಮಾರಾಟ ಮಾಡೋದಕ್ಕೆ ಬಳಕೆ ಮಾಡುವಂತಹ ವಾಣಿಜ್ಯ ಕಾರ್ಯಗಳಿಗೆ, ಅಂದರೆ ವಾಣಿಜ್ಯ ಕಾರ್ಯಗಳು ಅಂದರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ ಏನು ಕರಿತೀವಿ, ವಾಣಿಜ್ಯ ಕಾರ್ಯಗಳಿಗೆ ವ್ಯವಹಾರ ಸೇವೆಗಳು ಅಂತ ಕರಿತೀವಿ. ಈ ರೀತಿಯ ಸೇವೆಗಳು ವಾಸ್ತವದಲ್ಲಿ ಸರಕನ್ನು ಉತ್ಪಾದಿಸದಿದ್ದರೂ ಸಂಪತ್ತಿನ ಉತ್ಪಾದನೆಗೆ ಬೇಕಾದ ಸೇವೆಗಳನ್ನು ಒದಗಿಸುತ್ತೆ. ಅಂದರೆ ಈ ಒಂದು ಸೇವೆಗಳಿಂದ ನಾವು ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡದೇ ಇದ್ದರೂ ಸಹ ವೆಲ್ತನ್ನು ಇನ್ಕ್ರೀಸ್ ಮಾಡುತ್ತೆ. ದ ಬಿಸ್ನೆಸ್ ಸರ್ವಿಸಸ್ ಹೆಲ್ಪ್ ಟು ಇನ್ಕ್ರೀಸ್ ದ ವೆಲ್ತ್ ಆಫ್ ದ ಆರ್ಗನೈಸೇಷನ್. ಅಂದರೆ ಒಂದು ವ್ಯವಹಾರ ಸಂಸ್ಥೆ ಒಂದು ಸಂಪತ್ತಿನ ಉತ್ಪಾದನೆಗೆ ಇದು ಸಹಾಯವನ್ನು ಮಾಡುವಂಥದ್ದು. ಮತ್ತು ಇದು ದೈಹಿಕ ಮತ್ತು ಅರೆಬೌದ್ಧಿಕ ಹಾಗೂ ಬೌದ್ಧಿಕ ಸೇವೆಗಳನ್ನು ಒದಗಿಸುವ ಚಟುವಟಿಕೆಗಳಾದ ದೈಹಿಕ, ಅರೆಬೌದ್ಧಿಕ ಮತ್ತು ಬೌದ್ಧಿಕ ಸೇವೆಗಳನ್ನು ಒದಗಿಸುವಂತಹ ಬ್ಯಾಂಕಿಂಗ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ದಾಸ್ತಾನು ಸಾರಿಗೆ ಆಗಿರ್ಬೋದು, ಮತ್ತು ಸಂಪರ್ಕ, ಸಮಾಲೋಚನೆ, ಶಿಕ್ಷಣ, ಆರೋಗ್ಯ, ಜಾಹೀರಾತು ಇತ್ಯಾದಿ ಸೇವಾ ವಲಯಗಳನ್ನು ಇದು ಒಳಗೊಂಡಿರುತ್ತೆ. ಅರ್ಥ ಆಗ್ತಿದೆಯಾ? ಅಂತಂದರೆ ಇದು ನಾನ್ ಫಿಸಿಕಲ್ ಆಬ್ಜೆಕ್ಟ್ ಆಗಿರೋದ್ರಿಂದ, ಈಗ ಫಾರ್ ಎನ್ ಎಕ್ಸಾಂಪಲ್ ನಾವು ನೋಡೋದಾದರೆ, ನಾವೀಗ ಯಾವುದಾದ್ರೂ ಒಂದು ಟ್ರಾನ್ಸ್ಪೋರ್ಟೇಷನನ್ನು ಕ್ಯಾರಿ ಮಾಡೋ ಹಾಗಿದ್ರೆ, ಅಥವಾ ನಾವು ಒಂದು ಟ್ರಾನ್ಸ್ಪೋರ್ಟೇಷನ್ ಎಕ್ಸಾಂಪಲ್ ಆಗಿ ತೊಗೊಳ್ಳೋದಾದರೆ, ಈಗ ನಾವು ಸ್ಟಾಕ್ ನಮ್ಮಲ್ಲಿ ಇರುತ್ತೆ, ಆ ಒಂದು ಸ್ಟಾಕನ್ನು ನಾವು ಗಾಡಿಗೆ ತುಂಬಿಸ್ತೀವಿ. ಆ ಗಾಡಿಗೆ ತುಂಬಿಸಿದಾಗ ಏನಾಗುತ್ತೆ, ಅದು ತೊಗೊಂಡೋಗಿ ಬೇರೆ ಕಡೆ ಅನ್ಲೋಡ್ ಮಾಡೋದಾಗಿರ್ಬೋದು, ಅಲ್ಲಿ ನಾವು ಸುಮ್ಮನೆ ಲೋಡ್ ಮಾಡ್ತೀವಿ ಅಷ್ಟೇ. ಆದರೆ ಅಲ್ಲಿಂದ ಹೋಗುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರುವಂಥದ್ದು. ಸೊ ಹಾಗಾಗಿ ಅದನ್ನು ನಾವು ಸರ್ವಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸರ್ವಿಸ್? ಅಂದರೆ ಒಂದು ಸೇವೆಯ ಅರ್ಥವನ್ನು ನಾವು ನೋಡೋದಾದರೆ ಸರ್ವಿಸ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್, ಅಂದರೆ ಸೇವೆಯ ಒಂದು ಅರ್ಥವನ್ನು ನಾವು ನೋಡೋದಾದರೆ, it is an economic activity that creates a value and provides a benefit for customers at a specific time and place by bringing about a desired change in customer service. ಅಂದರೆ ಸರ್ವಿಸ್ ಕ್ಯಾನ್ ಬಿ ಡಿಫೈನ್ಡ್, ಇಟ್ ಈಸ್ ಎ ಎಕನಾಮಿಕ್ ಆಕ್ಟಿವಿಟಿ. ಅಂದರೆ ಇದೊಂದು ಆರ್ಥಿಕ ಚಟುವಟಿಕೆಯಾಗಿದ್ದು ಇದು ಒಂದು ನಿಗದಿತ ಪ್ರಮಾಣದ ಒಂದು ಮೌಲ್ಯ ಅಥವಾ ಬೆಲೆಯನ್ನು, ಅಥವಾ ಇದು ಒಂದು ನಿಗದಿತ ಪ್ರಮಾಣದ ಒಂದು ಬೆಲೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಒಂದು ನಿಗದಿತ ಪ್ರಮಾಣದ ಮೌಲ್ಯ ಅಥವಾ ವ್ಯಾಲ್ಯೂ ಅಂತ ಏನು ಕರಿತೀವಿ, ಬೆಲೆಯನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಯಲ್ಲಿ ಒಂದು ನಿಗದಿತ ಪ್ರಮಾಣದ ಒಂದು ಅನುಕೂಲ ಅಥವಾ ಅವಶ್ಯಕ ಏನಿರುತ್ತೆ, ಆ ಒಂದು ಅವಶ್ಯಕತೆ ಇರುವಂತಹ ಒಂದು ಗ್ರಾಹಕರು ಇರ್ತಾರೆ, ಅವರಿಗೆ ನೀಡುವಂಥದ್ದು ಅಥವಾ ಪ್ರೊವೈಡ್ ಮಾಡುವಂಥದ್ದು. ಅಗತ್ಯವಾಗಿರುವಂತಹ ಅಗತ್ಯಕ್ಕೆ ಅಥವಾ ಯಾವ ಗ್ರಾಹಕನಿಗೆ ಇದರ ಒಂದು ಅವಶ್ಯಕತೆ ಇದೆಯೋ ಅಂತಹ ಒಂದು ಗ್ರಾಹಕರಿಗೆ ಇದು ತನ್ನ ಒಂದು ಸೇವೆಯನ್ನು ಕೊಡುತ್ತೆ. ಅದ್ರ ಯಾವ ಒಂದು ನಿಗದಿತ ಸಮಯದಲ್ಲಿ, ಅಂದರೆ ಒಂದು ನಿಗದಿತ ಪ್ರಮಾಣದ ಒಂದು ನಿಗದಿತ ಸಮಯದಲ್ಲಿ ಮತ್ತು ನಿಗದಿತ ಸ್ಥಳದಲ್ಲಿ, ನಿಗದಿತ ಪ್ರಮಾಣದ ಸ್ಥಳ ಮತ್ತು ನಿಗದಿತ ಒಂದು ಸಮಯದಲ್ಲಿ ಬದಲಾಗುತ್ತಿರುವ
ಬದಲಾಗುತ್ತಿರುವಂತಹ ಒಂದು ಅನುಗುಣವಾಗಿ, ಅಂದರೆ ಯಾವ ಒಂದು ಗ್ರಾಹಕನ ಒಂದು ಸಿಚುವೇಶನ್ಸ್ ಅಥವಾ ಗ್ರಾಹಕನ ಒಂದು ಅವಶ್ಯಕತೆ ಮತ್ತು ನಿಗದಿತ ಬದಲಾವಣೆಯನ್ನು ತಂದು, ಅಂದರೆ ಗ್ರಾಹಕನಲ್ಲಿ ನಿಗದಿತ ಬದಲಾವಣೆಯನ್ನು ತಂದು ಅವನಿಗೆ ಪ್ರಯೋಜನವಾಗುವಂತಹ, ಅವನಿಗೆ ಪ್ರಯೋಜನ ಆಗೋ ಹಾಗೆ ಮೌಲ್ಯವನ್ನು ಅಥವಾ ವ್ಯಾಲ್ಯೂಸನ್ನು ಏನು ಕ್ರಿಯೇಟ್ ಮಾಡುತ್ತೆ, ಅದನ್ನು ನಾವು ವ್ಯಾಲ್ಯೂಸನ್ನು ಕ್ರಿಯೇಟ್ ಮಾಡುವಂತಹ ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು, it is an economic activity that creates a value and provides a benefit for the customers, benefits or advantages to the customers at a specific period of time and a proper place, specific period of time and a proper place by bringing about a desired change in the customer service. ಅಂದರೆ ಈ ಒಂದು ಗ್ರಾಹಕನ ಒಂದು ಅವಶ್ಯಕ ಮತ್ತು ನಿಗದಿತ ಬದಲಾವಣೆಯನ್ನು ಗಮನಿಸಿಕೊಂಡು ಅಥವಾ ನಿಗದಿತ ಬದಲಾವಣೆ ತಂದು ಅವನಿಗೆ ಪ್ರಯೋಜನವಾಗುವ ಹಾಗೆ, ಅಂದರೆ ಕಸ್ಟಮರ್ಸ್ಗೆ ಯಾವ ರೀತಿ ಹೆಲ್ಪ್ಫುಲ್ ಆಗಬೇಕು ಅಥವಾ ಕಸ್ಟಮರ್ಸ್ಗೆ ಯಾವ ರೀತಿ ಬೆನಿಫಿಟ್ಸನ್ನು ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಜೊತೆಗೆ ಈ ಒಂದು ವ್ಯಾಲ್ಯೂ ಅಥವಾ ಮೌಲ್ಯ ಅಂತ ನಾವೇನು ಕರಿತೀವಿ, ಆ ಒಂದು ಮೌಲ್ಯವನ್ನು ಸೃಷ್ಟಿಸುವ ಒಂದು ಯಾವುದೇ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು, ಯಾವುದೇ ಒಂದು ಆರ್ಥಿಕ ಚಟುವಟಿಕೆಯನ್ನು ನಾವು ಸೇವೆ ಅಂತ ಕರಿತೀವಿ. ಇದು ಸೇವೆಯ ಅರ್ಥ, ಅಂದರೆ ಮೀನಿಂಗ್ ಆಫ್ ಸರ್ವಿಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಸರ್ವಿಸ್? ಅಂದರೆ ಇಷ್ಟೊತ್ತು ನಾವು ಬರೀ ಸೇವೆಯ ಒಂದು ಅರ್ಥವನ್ನು ನಾವು ನೋಡ್ತಾ ಇದ್ವಿ. ಈಗ ವ್ಯವಹಾರ ಸೇವೆಯ ಅರ್ಥ ಏನು ಅನ್ನೋದನ್ನು ನಾವು ನೋಡೋದಾದರೆ, ಬಿಸ್ನೆಸ್ ಸರ್ವಿಸಸ್ ಆರ್ ದೋಸ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. ಸೊ the meaning of service itself says service is a commercial. ನಾವು ಸರ್ವಿಸ್ ಅನ್ನೋದನ್ನು ನಾವು ನೋಡಿದ್ವಿ, ಇಟ್ ಈಸ್ ಆಲ್ಸೋ ಎ ಎಕನಾಮಿಕ್ ಆಕ್ಟಿವಿಟಿ, ಬಟ್ ಬಿಸ್ನೆಸ್ ಸರ್ವಿಸಸ್ ಆರ್ ದೋಸ್ ಕಮರ್ಷಿಯಲ್ ಆಕ್ಟಿವಿಟೀಸ್, ಬಟ್ ಬಿಸ್ನೆಸ್ ಓನ್ಲಿ ಸರ್ವಿಸಸ್ ಆರ್ ಎಕನಾಮಿಕ್ಸ್ ಆಕ್ಟಿವಿಟೀಸ್, ಬಟ್ ಬಿಸ್ನೆಸ್ ಸರ್ವಿಸಸ್ ಆರ್ ಕಮರ್ಷಿಯಲ್. ಅಂದರೆ ಬಿಸ್ನೆಸ್ ಸರ್ವಿಸಸ್ ಅನ್ನುವಂಥದ್ದು ವಾಣಿಜ್ಯ ಕಾರ್ಯಗಳಾಗಿರುತ್ತೆ. ಅಂದರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ವಿಚ್ ಆರ್ ಎಸೆನ್ಷಿಯಲ್ ಆ್ಯಂಡ್ ಹೆಲ್ಪ್ಫುಲ್ ಇನ್ ದ ಸ್ಮೂತ್ ಫಂಕ್ಷನಿಂಗ್ ಆಫ್ ಪ್ರೊಡಕ್ಷನ್ ಆರ್ ಸೇಲ್ ಆಫ್ goods and services are called as business services. So the business services are also a commercial activities which are useful and helpful, which are essential. ಅಂದರೆ ಆ ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡೋದಕ್ಕೆ ಇಂತಹ ಒಂದು ವ್ಯವಹಾರ ಸೇವೆಗಳು ಬೇಕೇ ಬೇಕು ಅನ್ನೋವಂಥ ಒಂದು ಎಸೆನ್ಷಿಯಲ್ ನೀಡ್. ಅಂತಂದರೆ ಯಾವ ಒಂದು ವ್ಯವಹಾರದಲ್ಲಿ ಸರಕುಗಳ ಉತ್ಪಾದನೆ ಮತ್ತು ಮಾರಾಟ ನಿರಂತರವಾಗಿ there is a continuous improvement in the production of goods and services. So these activities are a smooth functioning of production of goods and services are called as business activities. So business services are commercial services or commercial activities which are essential, which are useful, and which are helpful in the smooth functioning of production and sale of goods and services are called as business services. ಅಂದರೆ ಸರಕುಗಳ ಉತ್ಪಾದನೆ ಮತ್ತು ಮಾರಾಟ ಮಾಡುವಲ್ಲಿ ಸಹಾಯ ಮಾಡೋದಕ್ಕೆ, ಸರಕುಗಳ ಉತ್ಪಾದನೆ ಮತ್ತು ಮಾರಾಟವನ್ನು ಕಂಟಿನ್ಯೂ ಆಗಿ ಮಾಡೋದಕ್ಕೆ, ನಿರಂತರವಾಗಿ ನಡೆಸಲು ಸಹಾಯ ಮಾಡುವಂತಹ ಒಂದು ವಾಣಿಜ್ಯ ಕಾರ್ಯಗಳಿಗೆ ವ್ಯವಹಾರ ಸೇವೆಗಳು ಅಂತ ಕರಿತೀವಿ. So business services are those services which are commercial activities which are useful and essential for a smooth functioning in production of and sale of goods and services. So next, ನೇಚರ್ ಆಫ್ ದ ಬಿಸ್ನೆಸ್. ಅಂದರೆ ಈ ಒಂದು ವ್ಯವಹಾರ ಅಥವಾ ಈ ಒಂದು ಸೇವೆಗಳ ಒಂದು ಸ್ವರೂಪ ಯಾವ ರೀತಿಯಾಗಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಇದೇನು ಬೇರ್ಪಡಿಸೋಕ್ಕಾಗುತ್ತಾ, ಅಥವಾ ನಾವು ಫೀಲ್ ಮಾಡ್ಬೋದಾ, ಅಥವಾ ಟಚ್ ಮಾಡ್ಬೋದಾ, ಅಥವಾ ನಾವು ಈ ಒಂದು ಸೇವೆಗಳನ್ನು ನೋಡ್ಬೋದಾ ಅನ್ನೋದನ್ನು ನಾವು ನೆಕ್ಸ್ಟು ನೋಡ್ತಾ ಹೋಗೋಣ. ವಾಟ್ ಆರ್ ದ ಫೀಚರ್ಸ್ ಆಫ್ ಸರ್ವಿಸಸ್? ಸೊ there are five basic features of services. These are
ಡಿಸ್ಕಸ್ಡ್ ಆಸ್ ಫಾಲೋಸ್. ಅಂದರೆ ನಾವು ಒಂದು ವ್ಯವಹಾರ ಸೇವೆಯನ್ನು ಅಥವಾ ಸೇವೆಗಳನ್ನು ಪ್ರಮುಖವಾಗಿ 5 ಮೂಲಭೂತ ಲಕ್ಷಣಗಳನ್ನು ಒಳಗೊಂಡಿದೆ. ಅಂದರೆ ವ್ಯವಹಾರ ಸೇವೆಗಳು ಯಾವ್ಯಾವ ರೀತಿ ಇರುತ್ತೆ ಅಥವಾ ಸೇವೆಯ ಒಂದು ಲಕ್ಷಣಗಳು ಏನಿರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಸೇವೆಯ ಒಂದು ಲಕ್ಷಣಗಳನ್ನು ನೋಡೋದಾದರೆ, ಫಸ್ಟು ಇಂಟ್ಯಾಂಜಬಿಲಿಟಿ ಅಂದರೆ ಅಗೋಚರತೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಅಗೋಚರತೆ. ವಿ ಡಿಡ್ ನಾಟ್ ಸಿ ಸರ್ವಿಸಸ್ ಕೆನಾಟ್ ಬಿ ಸೀನ್ ಬೈ ಎ ಪರ್ಸನ್ ಆರ್ ಎ ಇಂಡಿವಿಜುವಲ್. ಅಂದರೆ ಈ ಒಂದು ಸೇವೆಗಳನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಒಂದು ವಸ್ತು ಆದರೆ ನಾವು ಅದನ್ನು ನೋಡ್ಬೋದಾಗಿರುತ್ತೆ, ಮುಟ್ಬೋದಾಗಿರುತ್ತೆ, ಇಂಥ ವಸ್ತು ಇದೇ ಆಗಿರುತ್ತೆ ಅಂತ. ಆದರೆ ಸೇವೆಯನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ, ಸೇವೆಯನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್. ಫಾರ್ ಎನ್ ಎಕ್ಸಾಂಪಲ್, ದೇ ಕ್ಯಾನ್ ನಾಟ್ ಬಿ ಸೀನ್ ಆ್ಯಂಡ್ ಟಚ್. ಅಂದರೆ ವ್ಯವಹಾರ ಅನ್ನೋವಂಥದ್ದು ನಾವು ನೋಡೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇದನ್ನು ನಾವು ನೋಡೋದಕ್ಕೂ ಆಗೋಲ್ಲ ಮತ್ತು ಸ್ಪರ್ಶನೂ ಸಿಗೋದಿಲ್ಲ ನಮಗೆ. ಆಯ್ತು, ಅರ್ಥ ಆಗ್ತಿದೆಯಾ? ಸೊ ದೇ ಆರ್ ಎಕ್ಸ್ಪೀರಿಯನ್ಷಿಯಲ್ ಇನ್ ನೇಚರ್. ಅಂದರೆ ಅವುಗಳನ್ನು ನಾವು ಅನುಭವದ ರೂಪದಲ್ಲಿ ಪಡ್ಕೋಬೋದು ಅಷ್ಟೇ. ಸರ್ವಿಸನ್ನು ಅನ್ನೋದನ್ನು ನಾವು ಅನುಭವದ ರೂಪದಲ್ಲಿ ಪಡ್ಕೋಬೋದು. ಉದಾಹರಣೆಗೆ ನಾವು ನೋಡೋದಾದರೆ, ಒನ್ ಕೆನಾಟ್ ಟೇಸ್ಟ್ ಎ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಆರ್ ಟಚ್ ಎಂಟರ್ಟೈನ್ಮೆಂಟ್. One can only experience it. An important implication of this is that quality of the offer can often not be determined before consumption. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ಈಗ ನಮ್ಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ನಾವು ಡಾಕ್ಟ್ರ್ ಟ್ರೀಟ್ಮೆಂಟ್ನ ನಾವು ಟೇಸ್ಟ್ ಮಾಡೋದಕ್ಕೂ ಆಗೋಲ್ಲ ಮತ್ತು ಟಚ್ ಮಾಡೋದಕ್ಕೂ ಆಗೋಲ್ಲ. ಯಾಕಂತಂದರೆ ನಾವು ಒಂದು ಫೀಲ್ ಆಗ್ಬೋದು ಅಷ್ಟೇ. ಯಾಕಂದರೆ ಫಾರ್ ಎನ್ ಎಕ್ಸಾಂಪಲ್, ಈಗ ಡಾಕ್ಟ್ರ್ ಹತ್ರ ಹೋದಾಗ ಅವರು ಫಸ್ಟ್ ಆಫ್ ಆಲ್ ಬೇಸಿಕಾಗಿ ನೋಡೋವಂಥದ್ದು ಅವ್ರ ಹತ್ರ ಇರುವಂಥ ಸ್ಟೆಥೋಸ್ಕೋಪಿಂದ ನಮ್ಮ ಬಾಡಿಯನ್ನು ಚೆಕ್ ಮಾಡೋವಂಥದ್ದು, ಅಥವಾ ನಾವು ಒಂದು ಇಂಜೆಕ್ಷನನ್ನು ಇನ್ಫಿಲ್ ಮಾಡೋವಾಗ ಆ ಒಂದು ಇಂಜೆಕ್ಷನನ್ನು ಚುಚ್ಚಬೇಕಾದ್ರೆ ಅದನ್ನು ನಾವು ಫೀಲ್ ಆಗ್ತೀವಿ ಹೊರತಾಗಿ ಅದನ್ನು ಒಂದು ಅನುಭವ ಅಥವಾ ಅದನ್ನು ಮುಟ್ಟೋದಾಗಿರ್ಬೋದು ಅಥವಾ ಟ್ರೀಟ್ಮೆಂಟನ್ನು ಟೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದೊಂದು ಸೇವೆ ಅನ್ನುವಂಥದ್ದು ಇಂಟ್ಯಾಂಜಿಬಲ್, ಅಂದರೆ ಅಗೋಚರತೆ. ಅಂದರೆ ಸೇವೆಗಳು ಅದೃಶ್ಯವಾಗಿದೆ. ಅಂದರೆ ಅಗೋಚರ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ದು ಅವುಗಳನ್ನು ಮುಟ್ಟಲು ಮತ್ತು ನೋಡಲು ಆಗೋದಿಲ್ಲ. ಅಂದರೆ ವಿ ಕ್ಯಾನ್ ನಾಟ್ ಫೀಲ್ ಆ್ಯಂಡ್ ಆರ್ ವಿ ಕ್ಯಾನ್ ನಾಟ್ ಸೀನ್ ಆ್ಯಂಡ್ ವಿ ಕಾಂಟ್ ಟಚ್. ಅರ್ಥ ಆಗ್ತಿದೆಯಾ? ಸೊ ಸೇವೆಗಳ ಅನುಭವದ ಸ್ವರೂಪದಲ್ಲಿ, ಅಂದರೆ ಸೇವೆಗಳು ಅದೃಶ್ಯವಾಗಿದ್ದು ಅವುಗಳನ್ನು ಮುಟ್ಟಲು ಮತ್ತು ನೋಡಲು ಸಾಧ್ಯವಿಲ್ಲ. ಅಂದರೆ ಮುಟ್ಟೋದಕ್ಕೂ ಆಗಲ್ಲ ಮತ್ತು ನೋಡೋದಕ್ಕೂ ಆಗಲ್ಲ. ಆದರೆ ಅವುಗಳನ್ನು ನಾವು ಫೀಲ್ ಮಾಡ್ಬೋದು, ಅಂದರೆ ಅವುಗಳನ್ನು ಅನುಭವಿಸ್ಬೋದು. ಏಕೆಂದರೆ ಒಬ್ಬ ವೈದ್ಯನ ಸೇವೆಯನ್ನು ನೋಡಲು ಸಾಧ್ಯವಿಲ್ಲ. ಅಂದರೆ ಒಬ್ಬ ಡಾಕ್ಟ್ರು ಏನು ಟ್ರೀಟ್ ಮಾಡ್ತಾರೋ ಅದನ್ನು ನಾವು ನೋಡೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ನೋಡೋದಕ್ಕೆ ಆಗೋದಿಲ್ಲ, ಆದರೆ ಫೀಲ್ ಆಗ್ಬೋದು. ಆದರೆ ಅವನ ನೀಡುವ ಚಿಕಿತ್ಸೆಯನ್ನು ನಾವು ಅನುಭವಿಸ್ಬೋದು. ಆದರೆ ಆ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಫೀಲ್ ಆಗ್ಬೋದು. ಈ ಗುಣಲಕ್ಷಣದ ಪರಿಣಾಮವೆಂದರೆ ಸೇವೆಯ ಗುಣಮಟ್ಟವನ್ನು ನಾವು ಅನುಭವಕ್ಕಿಂತ ಮುಂಚೆ ನಿರ್ಧರಿಸಲಾಗುವುದಿಲ್ಲ. ಅಂದರೆ ಈ ಒಂದು ಕನ್ಸ್ಯೂಮ್ ಮಾಡೋದಕ್ಕಿಂತ ಮುಂಚೆ ಅಥವಾ ಯಾವ ಒಂದು ಡಾಕ್ಟ್ರು ಏನು ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡ್ತಾನೆ ಅವನು ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಒಂದು ಇಂಟ್ಯಾಂಜಿಬಿಲಿಟಿ, ಅಗೋಚರತೆ. ನೆಕ್ಸ್ಟ್, ಇನ್ಕನ್ಸಿಸ್ಟೆನ್ಸಿ ಅಂದರೆ ಅಸಂಗತತೆ. ಇನ್ಕನ್ಸಿಸ್ಟೆನ್ಸಿ ಅಂದರೆ ಮೇನ್ಲಿ ದ ಸರ್ವಿಸ್ ವಿ ಡಿಡ್ ನಾಟ್ ಅಸ್ಯೂಮ್ ಎ ಕಾನ್ಸ್ಟೆಂಟ್ ಆರ್ ಕನ್ಸಿಸ್ಟೆನ್ಸಿ. ಸೊ ಹಾಗಾಗಿ ಈ ಒಂದು ವ್ಯವಹಾರದ ಸೇವೆಗಳೇನಿರುತ್ತೆ ಅಥವಾ ಸೇವೆಗಳು ಅನ್ನೋದೇನಿರುತ್ತೆ ಅದು ಇನ್ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಅಂದರೆ ನಾವು ಅಸಂಗತತೆ ಅಂತ ನಾವು ಕರಿತೀವಿ. ಅಸಂಗತತೆ ಅಂತಂದರೆ ಇದು ಒಂದು ಸರ್ವಿಸ್ ಅನ್ನೋವಂಥದ್ದು ಫಿಸಿಕಲ್ ಪ್ರಾಡಕ್ಟ್ ಅಲ್ಲ. ಅಂದರೆ ಈ ಒಂದು ಸರ್ವಿಸ್ ಅನ್ನೋವಂಥದ್ದು ಒಂದು ಭೌತಿಕ ಉತ್ಪನ್ನ ಆಗಿರೋದಿಲ್ಲ. ಯಾಕಂತಂದರೆ ಪ್ರತಿ ಬಾರಿ, ಅಂದರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ದ ಸರ್ವಿಸಸ್ ಆರ್ ಹ್ಯಾವ್ ದೇರ್ ಡಿಫ್ರೆನ್ಸ್ ಬೈ ಅದರ್ ಸರ್ವಿಸ್. ಅಂದರೆ ಪ್ರತಿ ಬಾರಿ ಒಂದು ಸೇವೆಯನ್ನು ನಾವು ಪ್ರತಿ ಬಾರಿಯೂ ಪ್ರತ್ಯೇಕವಾಗಿ ನೀಡಬೇಕಾಗುತ್ತೆ. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ಈಗ ನಾವು ಡಾಕ್ಟ್ರ ಒಂದು ಉದಾಹರಣೆ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಒಂದು ಸಲ ಹೋಗಿ ಟ್ರೀಟ್ಮೆಂಟೇ ಎಲ್ಲ ಸರಿ. ಅಂದರೆ ಒಂದು ಸಲ ನಮ್ಗೆ ಯಾವ ರೀತಿ ಹುಷಾರಾಗಿರೋದು. ಫಾರ್ ಎನ್ ಎಕ್ಸಾಂಪಲ್, ಇಫ್ ಅಂದರೆ ಏನಿರುತ್ತೆ, ಈಗ ನಾವು ಹೋಗ್ತೀವಿ ಡಾಕ್ಟ್ರ್ ಹತ್ರ. ನಾವು ಫಸ್ಟ್ ಟೈಮ್ ಹೋದಾಗ ಅವ್ರು ಯಾವ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೋ ನಾವು ಸೆಕೆಂಡ್ ಟೈಮ್ ಹೋದಾಗೂ ಅದೇ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಯಾಕಂದರೆ ನಾವು ಫಸ್ಟ್ ಹೋದಾಗ ಬಂದಿರೋಂಥ ಕಾಯಿಲೆನೇ ಬೇರೆ ಇರುತ್ತೆ, ಆದರೆ ಸೆಕೆಂಡ್ ಟೈಮ್ ಹೋಗ್ಬೇಕಾಗಿ ಬಂದಿರೋಂಥ ಕಾಯಿಲೆನೇ ಬೇರೆ ಇರುತ್ತೆ. ಆದರೆ ಹಾಗಾಗಿ ಸರ್ವಿಸ್ ಅನ್ನೋವಂಥದ್ದು ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಅಥವಾ ಪರ್ಟಿಕ್ಯುಲರ್ ಅಂದರೆ ಒಂದು ಟೈಮ್ಗಿಂತ ಇನ್ನೊಂದು ಟೈಮ್ಗೆ ಡಿಫ್ರೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಈ ಸೇವೆ ಅನ್ನುವಂಥದ್ದು ಇನ್ಕನ್ಸಿಸ್ಟೆನ್ಸಿ ಅಂದರೆ ಈಗ ಫಾರ್ ಎನ್ ಎಕ್ಸಾಂಪಲ್ ಇದು ಫಿಕ್ಸ್ ಆಗುತ್ತೆ ಅಂತಂದರೆ ಪ್ರತಿ ಬಾರಿನೂ ಅದೇ ಇರೋದಿಲ್ಲ.
ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ. ಅರ್ಥ ಆಗ್ತೈತೆ? ಸೊ ದ second important characteristics of services is inconsistency, since there is no standard tangible product. ಅಂದರೆ ಇಲ್ಲಿ ನಿಗದಿತ ಪ್ರಮಾಣದ ಒಂದು ಉತ್ಪನ್ನವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಆಗಿಲ್ಲ. ಅಥವಾ ಯಾಕಂದರೆ ಒಂದ್ಸಲಿ ಅಂದರೆ ಫಸ್ಟ್ ಟೈಮ್ ಹೋದಾಗ ಒಂದು ಬೇರೆ ಸರ್ವಿಸ್ ಅಂದರೆ ಫಸ್ಟ್ ಟೈಮ್ ಹೋದಾಗ ಬೇರೆ ರೀತಿಯಾದಂಥ ಟ್ರೀಟ್ಮೆಂಟ್ ಆಗುತ್ತೆ, ಸೆಕೆಂಡ್ ಟೈಮ್ ಹೋಗ್ದಾಗೆ ಬೇರೆ ರೀತಿ ಆಗುತ್ತೆ. ಹಾಗಾಗಿ ಸರ್ವಿಸ್ ಅನ್ನೋವಂಥದ್ದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಸರ್ವಿಸಸ್ ಹ್ಯಾವ್ ಟು ಬಿ ಪರ್ಫಾರ್ಮ್ಡ್ ಎಕ್ಸ್ಕ್ಲೂಸಿವ್ಲಿ ಈಚ್ ಟೈಮ್. ಸೊ ಸರ್ವಿಸಸ್ ಕ್ಯಾನ್ have to perform each and every time. So different customers have different demands and expectations. ಅಂದರೆ ಈ ಒಂದು ಗ್ರಾಹಕರು ಏನಿರ್ತಾರೆ ಅಥವಾ ಸೇವೆಯನ್ನು ನೀಡುವವರು ಗ್ರಾಹಕರ ಒಂದು ಅವಶ್ಯಕತೆಗಳಿಗೆ ಬೇಸ್ಡ್ ಆನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಬೇಸ್ಡ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ದ ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ದ ಆರ್ಗನೈಸೇಷನ್ಸ್ ಆರ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಬೈ ದ ಬಿಸ್ನೆಸ್ ಎಂಟಿಟೀಸ್. ಅರ್ಥ ಆಗ್ತಾ ಇದೆಯಾ? ಥರ್ಡ್ ಒನ್, ಇನ್ಸೆಪರಬಿಲಿಟಿ. ಸೊ ದೀಸ್ ಆರ್ ಇನ್ಸೆಪರಬಿಲಿಟಿ ಮೀನ್ಸ್ ನಾವು ಇದನ್ನು ಬೇರ್ಪಡಿಸೋದಕ್ಕಾಗಲ್ಲ, ಸರ್ವಿಸಸನ್ನು ಬೇರ್ಪಡಿಸೋದಕ್ಕಾಗಲ್ಲ. ಯಾವ ರೀತಿ ಬೇರ್ಪಡಿಸೋದಕ್ಕಾಗಲ್ಲ ಅಂತಂದರೆ, ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್ ಈಸ್ ದ simultaneous activity of production and consumption being performed. This makes the production and consumption of services seems to be inseparable. We can manufacture a car today and sell it after, but this is often not possible with services that have to be consumed as and when they are produced. ಅಂತಂದರೆ ಈ ಒಂದು ಸೇವೆಗಳನ್ನು ನಾವು ಬೇರ್ಪಡಿಸೋದಕ್ಕಾಗೋದಿಲ್ಲ. ಯಾಕಂತಂದರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಉತ್ಪಾದನೆ ಜೊತೆಗೆ ಅಥವಾ ಸರ್ವಿಸ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದು ಪ್ರೊಡಕ್ಷನ್ ಜೊತೆಗೆ ಕನ್ಸಂಪ್ಷನ್ನು ಕೂಡ ಎರಡೂ ಕೂಡ ಒಂದೇ ವೇಯಲ್ಲಿ ನಡೀತಾ ಇರುತ್ತೆ. ಆ್ಯಸ್ ವೆಲ್ ಆ್ಯಸ್ ಎರಡೂ ಕೂಡ ಒಂದೇ ಸರಿ ನಡೆಯುವಂಥದ್ದು. ಯಾಕಂತಂದರೆ ಒಂದು ಸರ್ವಿಸ್ ಅನ್ನೋವಂಥದ್ದು ನಾವು ಈಗ ಫಾರ್ ಅನ್ ಎಕ್ಸಾಂಪಲ್ ಸರ್ವಿಸ್ ಅನ್ನೋವಂಥದ್ದು ಈಗ ನಾವು ಈ ವರ್ಷ ಒಂದು ಕಾರನ್ನು ಉತ್ಪಾದನೆ ಮಾಡ್ತೀವಿ ಅಥವಾ ಒಂದು ವೆಹಿಕಲನ್ನು ಉತ್ಪಾದನೆ ಮಾಡ್ತೀವಿ ಅಂತಂದರೆ ನೆಕ್ಸ್ಟ್ ಇಯರ್ ಅದನ್ನು ಮಾರ್ಬೋದು. ಅದೇ ರೀತಿ ನೆಕ್ಸ್ಟ್ ಇಯರ್ ಅದೇ ರೀತಿ ಸೇವೆ ಏನಿರುತ್ತೆ ಆ ಒಂದು ಸೇವೆಗಳನ್ನು ನಾವು ಇವತ್ತು ಉತ್ಪಾದನೆ ಮಾಡ್ಬೋದು, ಆದರೆ ಮುಂದೆ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಮುಂದೆ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ ಅಥವಾ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಏನು ಸರ್ವಿಸನ್ನು ಕ್ರಿಯೇಟ್ ಮಾಡ್ತೀವಿ ಅಥವಾ ಸರ್ವಿಸನ್ನು ಪ್ರೊಡ್ಯೂಸ್ ಮಾಡ್ತೀವಿ ಆ ಒಂದು ಸರ್ವಿಸ್ ಅನ್ನೋವಂಥದ್ದು ಇಮ್ಮಿಡಿಯೇಟ್ ಕನ್ಸ್ಯೂಮ್ ಆಗಬೇಕಾಗುತ್ತೆ. ಫಾರ್ ಎನ್ ಎಕ್ಸಾಂಪಲ್ ನಾವು ನೋಡೋದಾದರೆ ಈಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಅನ್ನೋವಂಥದ್ದು. ಈಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂತಾಗ ನಾವೀಗ ಪ್ರೆಸೆಂಟ್ ಬೇಕಾಗಿರೋದು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಹಾಗಾಗಿ ನಾವು ಇವತ್ತು ಹೋಗಬೇಕು ಅಂದ್ಕೊಂಡಿರೋದನ್ನು ನಾವು ಇನ್ನೊಂದು ವರ್ಷಕ್ಕೆ ಹೋಗಬೇಕು ಅನ್ನೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಒಂದು ಸರ್ವಿಸ್ ಅನ್ನುವಂಥದ್ದು ನಾವು ಯಾವ ರೀತಿ ಉತ್ಪಾದನೆ ಮಾಡ್ತೀವಿ ಅಥವಾ ಯಾವ ಸರ್ವಿಸನ್ನು ಅಂದರೆ ಒಂದು ಸೇವೆಯನ್ನು ಉತ್ಪಾದಿಸಿದ ನಂತರ ಅದನ್ನು ಇಮಿಡಿಯೇಟಾಗಿ ಕನ್ಸ್ಯೂಮ್ ಮಾಡುವಂಥದ್ದು ಉತ್ತಮ. ಆದರೆ ಒಂದು ಪ್ರಾಡಕ್ಟ್ ಏನಿರುತ್ತೆ ಆ ಒಂದು ಪ್ರಾಡಕ್ಟ್ನ ನಾವು 1 ಇಯರ್ ಆದಮೇಲೆ ಬೇಕಿದ್ರೆ ಕನ್ಸ್ಯೂಮ್ ಮಾಡ್ಬೋದು ಮತ್ತು ರೀಪ್ರೊಡ್ಯೂಸ್ ಕೂಡ ಮಾಡ್ಬೋದು ಅಥವಾ ರೀಸೇಲ್ ಕೂಡ ಮಾಡ್ಬೋದು. ಆದರೆ ಸರ್ವಿಸ್ ಅನ್ನೋವಂಥದ್ದು ಇಮಿಡಿಯೇಟ್ ಕನ್ಸ್ಯೂಮ್ ಆಗಬೇಕಾಗುತ್ತೆ. ಸೊ ಇದು ಇನ್ಸೆಪರಬಿಲಿಟಿ. ಸೊ ಲೆಸ್ ಇನ್ವೆಂಟ್ರಿ ಅಂದರೆ ಈ ಒಂದು ಸರ್ವಿಸ್ ಅನ್ನೋವಂಥದ್ದು ನಾವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ, ಕಡಿಮೆ ದಾಸ್ತಾನು. ಈ ಒಂದು ಸರ್ವಿಸ್ ಅನ್ನೋವಂಥದ್ದನ್ನು ನಾವು ಸ್ಟೋರ್ ಮಾಡೋದಕ್ಕೂ ಆಗಲ್ಲ. ಯಾಕಂತಂದರೆ ಇಟ್ ಈಸ್ ನಾಟ್ ಎ ಫಿಸಿಕಲ್ ಆಬ್ಜೆಕ್ಟ್, ಇಟ್ ಈಸ್ ನಾನ್ ಫಿಸಿಕಲ್ ಆಬ್ಜೆಕ್ಟ್. ಸೊ ಇಟ್ ಈಸ್ not a tangible component. So if we cannot store any services, we did not store any services ಅಂದರೆ ಯಾವುದೇ ರೀತಿಯಾದಂಥ ಒಂದು ಸೇವೆಯನ್ನು ನಾವು ಸ್ಟೋರ್ ಮಾಡೋದಕ್ಕೆ ಅಥವಾ ದಾಸ್ತಾನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಕೂಡ ಲೆಸ್ ಇನ್ವೆಂಟ್ರಿಯನ್ನು ಒಳಗೊಂಡಿರುತ್ತೆ. Services have little or no tangible in components and therefore cannot be stored for a future use. ಅಂದರೆ ಭವಿಷ್ಯಕ್ಕಾಗಿ ಇದನ್ನು ನಾವು ದಾಸ್ತಾನು ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ನಾವು ಯಾವಾಗ ಸೇವೆಗಳನ್ನು ಉತ್ಪಾದನೆ ಮಾಡ್ತೀವೋ ತಕ್ಷಣದ ರೀತಿಯಲ್ಲಿ ನಾವು ಅದನ್ನು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಇಂಟ್ಯಾಂಜಿಬಲ್ ಹಾಗೂ ಇದು ಲೆಸ್ ಇನ್ವೆಂಟ್ರಿಯನ್ನು ಒಳಗೊಂಡಿರುತ್ತೆ. ದಟ್ ಈಸ್ ಸರ್ವಿಸಸ್ ಆರ್ ಪೆರಿಷಬಲ್ ಅಂಡ್ providers cannot best
ಸ್ಟೋರ್ ಸಮ್ ಅಸೋಸಿಯೇಟೆಡ್ ಗೂಡ್ಸ್ ಬಟ್ ನಾಟ್ ದ ಸರ್ವಿಸಸ್ ಇಟ್ ಸೆಲ್ಫ್. ಅಂದರೆ ಇದು ಸೇವೆಗಳು ಅನ್ನುವಂಥದ್ದು ಬೇಗ ನಾಶ ಹೊಂದುವಂಥ ಗುಣಗಳನ್ನು ಹೊಂದಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಈಗ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತೀವಿ, ಅದು ತುಂಬ ದಿನ ನಮ್ಮಲ್ಲೇ ಉಳ್ಕೊಳ್ಳೋದಿಲ್ಲ. ಯಾವಾಗ ಕಾಯಿಲೆ ವಾಸಿ ಆಗುತ್ತೋ ಅಲ್ಲಿವರೆಗೂ ಮಾತ್ರ ಒಂದು ಎಕ್ಸ್ಪೈರಿ ಪೀರಿಯಡ್ ಅನ್ನೋದು ಕಡಿಮೆ ಇರುತ್ತೆ. ಹಾಗಾಗಿ ಇದು ಬೇಗ ನಾಶ ಹೊಂದುವಂತಹ ಒಂದು ಗುಣವನ್ನು ಒಳಗೊಂಡಿರೋದ್ರಿಂದ ಇದು ನಿಗದಿತ ಪ್ರಮಾಣದ ಒಂದು ದಾಸ್ತಾನನ್ನ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾಕಂತಂದ್ರೆ ಸೇವೆಗಳನ್ನು ನಾವು ಒದಗಿಸಲು ಬೇಕಾದ ಅವಶ್ಯಕ ವಸ್ತುಗಳನ್ನ ಬೇಕಾದ್ರೆ ದಾಸ್ತಾನು ಮಾಡಬಹುದೇ ವಿನಃ ಸೇವೆಯನ್ನಲ್ಲ. ಅಂದರೆ ನಾವು ಯಾವ ಒಂದು ಸೇವೆಗಳನ್ನು ಒದಗಿಸಬಹುದಾದಂಥ ಒಂದು ಸೇವೆಗಳಿಗೆ ಅಗತ್ಯವಾಗಿ ಬೇಕಾದಂತಹ ಒಂದು ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಫಿನಿಶಡ್ ಗೂಡ್ಸ್ ಆಗಿರ್ಬೋದು, ಅಂತಹ ಒಂದು ಫಿನಿಶಡ್ ಗೂಡ್ಸನ್ನು ನಾವು ಸ್ಟೋರ್ ಮಾಡಬಹುದೇ ಹೊರತಾಗಿ ಯಾವುದೇ ರೀತಿಯಾದಂಥ ಒಂದು ಸರ್ವಿಸಸ್ಸನ್ನು ನಾವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಇನ್ವಾಲ್ವ್ಮೆಂಟ್ ಅಂದರೆ ತೊಡಗಿಸಿಕೊಳ್ಳುವಿಕೆ. ಇನ್ವಾಲ್ವ್ಮೆಂಟ್ ಅಂತಂದರೆ ತೊಡಗಿಸಿಕೊಳ್ಳುವಿಕೆ ಅಂತ ಕರಿತೀವಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸರ್ವಿಸಸ್ ಈಸ್ ದ ಪಾರ್ಟಿಸಿಪೇಷನ್ ಆಫ್ ಕಸ್ಟಮರ್ ಸರ್ವಿಸಸ್ ಡೆಲಿವರಿ ಪ್ರೋಸೆಸ್. ಅಂದರೆ ಸೇವೆ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಅಥವಾ ಒಂದು ಸೇವೆಯ ಅತಿ ಪ್ರಮುಖವಾದಂಥ ಲಕ್ಷಣ ಏನಂತಂದರೆ, ಸೇವೆಯ ವಿಲೇವಾರಿ ಅಂತಂದರೆ ಈ ಟ್ರಾನ್ಸ್ಪೋರ್ಟೇಷನ್ ಆಫ್ ಸರ್ವಿಸಸ್ ಆರ್ ಪಾರ್ಟಿಸಿಪೇಷನ್ ಆಫ್ ಸರ್ವಿಸಸ್ ಆರ್ ಡಿಸ್ಟ್ರಿಬ್ಯೂಷನ್ ಆಫ್ ಸರ್ವಿಸಸ್. ಅಂದರೆ ಈ ಒಂದು ಸೇವೆ ವಿಲೇವಾರಿಯಲ್ಲಿ ಒಂದು ಗ್ರಾಹಕನ ಭಾಗವಹಿಸುವಿಕೆ ಏನಿರುತ್ತೆ ಅಂತಂದರೆ, ಗ್ರಾಹಕ ತನ್ನ ಇಚ್ಛೆಯಂತೆ ಸೇವೆಯನ್ನು ಮಾರ್ಪಡಿಸುವ ಅವಕಾಶ ಹೊಂದಿರುತ್ತಾನೆ. ಅಂದರೆ the customer has a opportunity, as a advantage to get services modified according to the specific requirement based on their customer requirement or based on a customer satisfaction. The services can be modified, the services can be changed by the customer. So the customer is the main important in the services because the customers, based on their opportunity to modified the services according to their specific requirements. ಅಂದರೆ ಅವನ ಒಂದು ಇಚ್ಛೆಯಂತೆ ಅವನಿಗೆ ಯಾವಾಗ ಬೇಕಾದರೆ ಆವಾಗ ಆ ಒಂದು ಸರ್ವಿಸಸ್ಸನ್ನು ಚೇಂಜ್ ಮಾಡಿಕೊಳ್ಳುವಂಥ ಒಂದು ಕೇಪಬಿಲಿಟಿ ಅಥವಾ ಅಪರ್ಚುನಿಟಿ ಗ್ರಾಹಕನಿಗೆ ಸಿಗುವಂಥದ್ದು. ಇದು ಒಂದು ಸೇವೆಯ ಒಂದು ಲಕ್ಷಣಗಳಾಗಿರುತ್ತೆ, ಅಂದರೆ ಫೀಚರ್ಸ್ ಆಫ್ ಸರ್ವಿಸಸ್. ಓಕೆ.